ಎಲ್ರು ಬಂದ್ರ ಬಡ್ಸ್ಲಾ? ದೀಪ ಇನ್ನು ನಿನ್ ಗಂಡನೇ ಬಂದಿಲ್ವಲ್ಲ? ಹೌದಲ್ವಾ, ಇರಿ ಕರೀತೀನಿ. ಮಾಡ್ತೀರಾ ಸುಮ್ಮನಿರಿ. ಏನದು? ಬಂದ್ರ? ಬನ್ನಿ ಬನ್ನಿ ಬನ್ನಿ, ಕೂತ್ಕೋತೀನಿ ಬಿಡಿ, ಕೂತ್ಕೋತೀನಿ ಬಿಡಿ. ಗಂಡ ಅಂತ ಪ್ರೀತಿಯಿಂದ ಕೈ ಹಿಡಿದು ಕೂರ್ಸಿದ್ರೆ ಯಾಕೋ ರೆಕ್ತಿಯಾ? ಅಚ್ಚು, ಇದೇನೇ ಜಾಜಿ, 3 ಐಟಮ್ ಇದೆ. ಮೇಡಮ್ ಅದು ಏನೇ ಕೇಳಿದ್ರು ಏನು ಹೇಳ್ತಾನೆ ಇಲ್ಲ. ಸೌಂದರ್ಯ ಏನೇನು ಮಾಡಬೇಕು ಅಂತ ಲಿಸ್ಟ್ ಕೊಟ್ಟಿರ್ಲಿಲ್ವಾ? ಹೌದು ಮೇಡಮ್, ಆದರೆ ಮತ್ತಿನ್ನೇನಕ್ಕೆ ಇಷ್ಟೇ ಐಟಮ್ ಮಾಡಿದ್ಯಾ? ನೀವ್ ಕೊಟ್ಟಿದ್ ಲಿಸ್ಟು ರೇಲ್ ಬೋಗಿ ತರ ಅಷ್ಟು ಉದ್ದ ಇತ್ತು. ನಾನೇ ಕಟ್ ಮಾಡಿ 3 ಐಟಮ್ ಮಾಡಿದೆ. ಅಂಥದ್ದೇನು ಮಾಡಿದೆ ಇವಾಗ? ಟಂಟರಾನ್! ನೋಡಿ, ಮುದ್ದೆ, ಬಸ್ಸಾರು, ಪಲ್ಯ. ಏನೇ ಜಾಜಿ, ಸೌಂದರ್ಯ ಹೇಳೋ ಅಡುಗೆ ಮಾಡಿದೆ, ಬೆಳಿಗ್ಗೆನೆ ಇದೇನಿದು ರಾಗಿ ಮುದ್ದೆನು ಈ ರಸಂ ಮಾಡಿದ್ಯಾ? ಏನ್ ಮೇಡಮ್ ತಮಾಷೆ ಮಾಡ್ತೀರಾ? ರಾಗಿ ಮುದ್ದೆ ಜೊತೆ ಯಾರಾದ್ರೂ ರಸಂ ಮಾಡ್ತಾರಾ? ಇನ್ನೇನಿದು ಬಸ್ಸಾರು ನೀವ್ ತಿಂದಿಲ್ವಾ? ಇದೆಲ್ಲ ಯಾರೇ ಮಾಡಕ್ ಹೇಳಿದ್ ನಿನ್ಗೆ? ಸೌಂದರ್ಯ ಹೇಳಿದ್ ಮೆನು ಮಾಡ್ಬೇಕು ತಾನೆ? ಅಯ್ಯೋ ಮೇಡಮ್, ಮೆನು ಪ್ರಕಾರ ತಿಂಡಿ ಮಾಡಕ್ಕೆ ಇದೇನ್ ಹೋಟ್ಲಾ? ಬೆಳಗಿನ ಜಾವ ಮುದ್ದೆ ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. BP, ಸಕ್ಕರೆ ಕಾಯಿಲೆ ಯಾವುದು ಬರಲ್ವಂತೆ. ನಮ್ಮೂರಲ್ಲಿ ನಾವು ದಿನ ಮುದ್ದೆನೆ ತಿಂತೀವಪ್ಪ. ಹೌದು, ಹಳ್ಳಿ ಕಡೆ ಎಲ್ಲ ಬೆಳಗ್ಗೆ ಎದ್ದು ಮುದ್ದೆ ತಿಂದು ಹೊಲಕ್ಕೆ ಹೋಗಿ ದುಡಿಮೆ ಮಾಡಿದ್ರೆ ಸಂಜೆವರೆಗೂ ಹಸಿವೆ ಆಗಲ್ಲ, ದೇಹನು ಗಟ್ಟಿಮುಟ್ಟಾಗಿರುತ್ತೆ. ಕರೆಕ್ಟು ಅಣ್ಣ. ಆದರೆ ಈಗಿನ ಜನ್ರೇಷನ್ನು, ಎಸ್ಪೆಷಲಿ ಲೇಡೀಸು, ಅದೇನೋ ಡಯಟ್ ಮಾಡಿ ಬೇರೆ ಬೇರೆ ರೋಗ ಬರ್ಸ್ಕೋತಾರೆ. ಸರಿಯಾಗಿ ಹೇಳಿದ್ರಿ ಚಿಕ್ಕಮ್ಮವ. ಮುದ್ದೆ ಒಂದಿನ ತಿಂದ್ರೆ ದಿನ ಬೇಕು ಅಂತ ಕೇಳ್ತಾರೆ. ನೀನು ಹೇಳೋದನ್ನ ಕೇಳ್ತಾ ಇದ್ರೆ ಹಸಿವು ಆಗದೆ ಇರೋವರೆಗೂ ಹಸಿವು ಆಗುತ್ತಮ್ಮ. ಒಟ್ಟಿನಲ್ಲಿ ಇವತ್ತು ನಾಟಿ ಸ್ಟೈಲ್ ಸ್ಪೆಷಲ್. ಎಷ್ಟು ವರ್ಷ ಆಗೋಯ್ತೋ ಏನೋ ಈ ತರದ್ದು ಊಟ ಮಾಡಿ. ಬೇಗ ಬಡ್ಸಮ್ಮ. ಮೊದ್ಲು ನನ್ನ ಹಸ್ಬೆಂಡ್ಗೆ ಕೊಡಿಲಿ ಕೊಡಿಲಿ ಕೊಡಿಲಿ. ನಂಗೆ ಬೇಡ. ಯಾಕೆ ಮೇಡಮ್? ತಗೊಳ್ಳಿ, ಚೆನ್ನಾಗಿರುತ್ತೆ. ನನಗ್ ಬೇಡ ಅಂದೆ ಅಷ್ಟೇ. ನಿಮಗ್ ಬೇಡ ಅಂದ್ರೆ ನಾನು ತಿನ್ನಲ್ಲ. ಅದಕ್ಕೆ ತಟ್ಟೆಲ್ ಹಾಕಿರೋ ಊಟನ ಬಿಡಬಾರ್ದು. ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತಾರೆ. ದೇವ್ರ ಕೋಪ ಬಂದ್ರೆ ಶಿಕ್ಷೆ ಕೊಡ್ತಾನೆ. ಹಠ ಬಿಟ್ಟು ಊಟ ಮಾಡಿ. ಮೇಡಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಬೇರೆ ಏನಾದ್ರೂ ಅಡ್ಗೆ ಮಾಡ್ಕೊಡ್ತೀನಿ. ಚಿರು ನೀನ್ ತಿನ್ನು. ಏ ಸುಕ್ಕು, ಚೆನ್ನಾಗಿರುತ್ತೆ, ತಿನ್ನು. ನೀವು ತಿನ್ನಿ ಹಸ್ಬೆಂಡು. ಅಯ್ಯೋ, ಕೋಪ ಮಾಡ್ಕೋಬೇಡಿ ಸುಕ್ಕು. ಗಂಡ ಸಿಕ್ಕಾಕೊಳ್ತೆ ಅನ್ನೋದು ಹಾಗೆ ಮಾಡಿದೆ ಅಷ್ಟೇ. ದೀಪ, ಚಿರುಗೆ ಏನು ಬೇಕು ಕೇಳಿ ಬಡ್ಸಮ್ಮ. ಹಸ್ಬೆಂಡು ಇನ್ನೇನು ಹಾಕ್ಲಿ?
ಏನು ಬೇಡ. ಆಹಾ ತುಂಬ ಚೆನ್ನಾಗಿದೆ ದೀಪ ಅಲ್ವಾ ಚಿರು? ಲವ್ ಮಗ ಲವ್ ಯಾಕೋ ಬೆಳಗ್ಗೆ ಉಗ್ರ ನರಸಿಂಹ ಯಾರ ಮೇಲೆ ಕೋಪ ಮಾಡ್ಕೊಂಡಿದ್ಯಲ್ಲೋ? ಅಂಥದ್ದೇನೋ ಆಯಿತು? ನನ್ನನ್ನು ಯಾಕೋ ಇಲ್ಲಿ ಕರ್ಸ್ಕೊಂಡೆ? ಅವಳು ಯಾವಳು ನನಗೆ ಮೆಸೇಜ್ ಮಾಡವಳೆ, ಇಲ್ಲಿ ಬನ್ನಿ ನಿಮ್ಮನ್ನು ನೋಡಬೇಕು ಸಿಗಬೇಕು ಅಂತ. ಅವಳು ಸಿಗಲಿ, ಏನು ಅಂತ ತೋರಿಸ್ತೀನಿ. ಲವ್ ಇದಾ ಮ್ಯಾಟ್ರು? ಮೊದಲು ಹುಡುಗಿ ಬರಲಿ, ಅವ್ರು ಯಾರೋ ಅವ್ರು ಏನೋ ಡ್ರ್ಯಾಗನ್ ನಿನ್ನಂತ ತಿಳ್ಕೊಂಡು ಆಮೇಲೆ ಬೇಕಿದ್ರೆ ಲವ್ ಮಾಡಬೇಕೋ ಬಿಡಬೇಕು ಅಂತ ಡಿಸೈಡ್ ಮಾಡೋದ್ರಾಯ್ತು. ನೋಡಿ ಸಂದೀಪ, ಈಗಾಗಲೇ ನನ್ನ ಮನಸ್ಸಲ್ಲಿ ಯಾವ ಜಾಗನೂ ಇಲ್ಲ. ಈಗಾಗಲೇ ಆಗಿರೋದನ್ನೇ ಅನುಭವಿಸ್ತಾ ಇದ್ದೀನಿ. ಮತ್ತೆ ಅದೇ ನೋವಲ್ಲಿ ಇರೋಕ್ಕಾಗಲ್ಲ. ಸುಮ್ಮನೆ ಈ ಮಾತನ್ನ ಇಲ್ಲೇ ಬಿಟ್ಬಿಡು. ಸ್ವಲ್ಪ ತಾಳ್ಮೆ ತಗೋ ಮಗ. ಈ ಆಳ ಜೀವನಕ್ಕೆ ಒಂಟಿಯಾಗಿದ್ದು ಬೇಜಾರಾದಾಗ ಜಂಟಿಯಾಗಿ ಯಾರಾದ್ರೂ ಬೇಕು ಅನ್ಸುತ್ತೆ ಕಣೋ. ನನ್ನ ಲೈಫಲ್ಲಿ ಏನಾಗಿದೆ ಅಂತ ಗೊತ್ತಿದ್ರು ಈ ಮಾತನ್ನ ಆಡ್ತಾ ಇದೆಯಲ್ಲ, ಮೊದಲು ನಿನಗೆ ಹೊಡಿಬೇಕು. ಆಗಲ್ವ ಮಗ, ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ಇವತ್ತೆಲ್ಲ ನಾಳೆ ಮದುವೆ ಆಗಿ ನಿಂದು ಅಂತ ಒಂದು ಜೀವನ ಶುರು ಮಾಡಬೇಕಲ್ವಾ? ಏನು ಲೈಫ್ ಲಾಂಗ್ ಹಿಂಗೆ ಒಂಟಿಯಾಗಿ ಇರ್ತೀಯಾ? ಕಳ್ಕೊಂಡಿರೋ ಪ್ರೀತಿ ಬಗ್ಗೆ ತಲೆ ಕೆಡಿಸ್ಕೋ ಬದಲು ಸಿಕ್ಕಿರೋ ಪ್ರೀತಿನ ಒಪ್ಕೋಬೋದಲ್ವಾ? ನನ್ನ ಪ್ರೀತಿ ಏನಿದ್ರು ನಮ್ಮ ಅಪ್ಪ ಅಮ್ಮ ದೀಪು ಮಾತ್ರ. ಅವ್ರ ಮಧ್ಯೆ ಯಾರನ್ನ ಬರೋಕ್ಕೂ ಬಿಡಲ್ಲ. ಇಷ್ಟು ಜನದಲ್ಲಿ ಆ ಹುಡುಗಿ ಯಾರು ಅಂತ ಹೆಂಗೆ ಹುಡ್ಕೋದು? ಲವ್ ಮಾಡಲ್ಲ ಅಂದಮೇಲೆ ಹುಡುಗಿ ಯಾಕಪ್ಪ ಹುಡುಕ್ತಾ ಇದೆಯಾ? ಇರೋ ಬರೋ ಫ್ರಸ್ಟ್ರೇಷನ್ ಎಲ್ಲ ಅವಳ ಮೇಲೆ ಹಾಕಿ ಚೆನ್ನಾಗಿ ಬೈಯಕ್ಕೆ. ನನಗೆ ಮೆಸೇಜ್ ಮಾಡಿ ನೀವಾ? ನಾನೇ ನರಸಿಂಹ ಅಂತ ನನಗೆ ಮೆಸೇಜ್ ಮಾಡಿದ್ರಾ? ಅರ್ಜೆಂಟಾಗಿ ಬನ್ನಿ ಅಂತ ನಾನು ಕರೆಸ್ಬಿಟ್ಟು ಕಣ್ಣು ಮುಂದೆ ಬರೋಕೆ ಆಟ ಆಡಿಸ್ತಾವಳೆ. ಇಷ್ಟೊಂದು ಜನ ಹುಡುಗಿರಿದ್ದಾರೆ, ಇದ್ರಲ್ಲಿ ಯಾರು ಅಂತ ಹೆಂಗೋ ಕಂಡುಹಿಡಿಯೋದು? ಇವ್ರು ಯಾರು ಅಲ್ಲ ಬಿಡ. ಹೆಂಗೋ ಐತ್ಯಾ? ಇವರೆಲ್ಲ ನೋಡಕ್ ಸುಮಾರಾಗಿದಾರ, ಆದ್ರೆ ನಿನ್ನ ಹುಡುಗಿ ಸ್ಪೆಷಲ್ ಬ್ಯೂಟಿ ಆಗಿರ್ತಾಳ. ಅವಳು ನಡ್ಕೊಂಡು ಬರ್ತಾ ಇದ್ರೆ ಎಲ್ಲಿ ಅವಳ ಪಾದ ಸವಿತದೆ ಅಂತ ಭೂಮಿಗೆ ಬೇಜಾರಾಗ್ಬೇಕು ಮಗ. ಅವಳು ಒಂದ್ಸಲ ತಲೆ ಎತ್ತಿದ್ರೆ ಅವಳು ಮುದ್ದಾದ ಮುಖ ನೋಡಕ್ಕೆ ಆಕಾಶ ಕೂಡ ಕಾಯ್ಬೇಕು. ಒಟ್ನಲ್ಲಿ ಅವಳಂದ ನೋಡಕ್ಕೆ ಪ್ರಕೃತಿನ ನಾಚಿ ನೀರಾಗುತ್ತೆ ಮಗ. ಹಂಗಿರ್ತಾಳೆ ನಿಮ್ಮ ಹುಡುಗಿ. ಲವ್, ಈ ಪ್ರಪಂಚದಲ್ಲಿ ಆಕಾಶ ಭೂಮಿ ಇರೋದು ಎಷ್ಟು ಸತ್ಯನೋ, ಈ ನರಸಿಂಹನು ಲವ್ ಮಾಡಲ್ಲ ಅನ್ನೋದು ಅಷ್ಟೇ ಸತ್ಯ. ಸುಮ್ಮನೆ ಬಿಟ್ಟು ಬಿಲ್ಡಪ್ ಕೊಡೋದನ್ನ ಮೊದಲು ನಿಲ್ಲಿಸು. ಹೇಯ್, ನಿನಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಬನ್ನಿ ಅಂತ ನಾನು ಇಲ್ಲಿ ಕಾಯಿಸ್ಬಿಟ್ಟು ಕಣ್ಣ ಮುಚ್ಚಾರ ಆಟ ಆಡ್ತಿದ್ಯಾ? ತಾಕತ್ತಿದ್ದೆ ದಯವಿಟ್ಟು ಮುಂದೆ ಬಂದು ನಿಂತ್ಕೊ, ನಾನೇನು ಅಂತ ತೋರಿಸ್ತೀನಿ. ಜಾಜಿ ಅಕ್ಕ, ಮುದ್ದೆ ಬಸ್ಸಾರು ಹೆಂಗಿತ್ತು ಅಂತ ಹೇಳಲೇ ಇಲ್ಲ. ಅಯ್ಯೋ ಮೇಡಮ್, ಸೂಪರ್ ಆಗಿತ್ತು. ನೀವೇ ನೋಡಿದ್ರಲ್ಲ ಮನೆಯವರೆಲ್ಲ ಎಷ್ಟು ಖುಷಿಯಾಗಿ ತಿಂದ್ರು ಅಂತ. ಎಲ್ಲರೂ ಎಲ್ಲಿ ತಿಂದ್ರು, ಒಬ್ರು ತಪ್ಪಿಸ್ಕೊಂಡ್ಬಿಟ್ರು. ಸೌಂದರ್ಯ ಮೇಡಮ್ಗೆ ಇದೆಲ್ಲ ಇಷ್ಟ ಆಗಲ್ಲ, ಅದಕ್ಕೆ ಮಧ್ಯದಲ್ಲಿ ಹೋದ್ರು. ಹೋಗ್ಲಿ ಬಿಡಿ ಮೇಡಮ್. ಅಲ್ಲ, ಮುದ್ದೆ ಮಾತ್ರ ಅಲ್ಲ, ಅವ್ರಿಗೆ ನನ್ನ ಕಂಡ್ರೇನು ಇಷ್ಟ ಇಲ್ಲ, ಅದಕ್ಕೆ ಎದ್ದು ಹೋಗಿದ್ದು. ಅಯ್ಯೋ, ಕನ್ನಡಕ ಯಾರೋ ಬಿಟ್ಟೋಗಿದ್ದಾರೆ ಮೇಡಮ್. ಇದು ಮಾವನ್ ಕನ್ನಡಕ, ಕೈ ತೊಳ್ಕೊಳಾಗ ಇಲ್ಲಿ ಬಿಟ್ಟಿರ್ತಾರೆ. ಇರಿ, ಕೊಟ್ಬಿಟ್ಟು ಬರ್ತೀವಿ. ಸರಿ ಮೇಡಮ್.
ಹೇಗಾದರೂ ಮಾಡಿ ನನ್ನ ಗಂಡನ ಕೈಯಿಂದನೇ ಮಾವನಿಗೆ ಕನ್ನಡಕ ಕೊಡೋ ಥರ ಮಾಡಬೇಕು. ಏನ್ರಿ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಯಾಕೆ ಬಂದು ಇಲ್ಲಿ ನಿಂತಿದ್ದೀರಾ? ನಾನೇನು ತಪ್ಪು ಮಾಡಿದೆ? ಅದಕ್ಕೆ ಇಷ್ಟ ಇಲ್ದಿರೋ ತಿಂಡಿ ಯಾಕೆ ಮಾಡಿದ್ರಿ? ಅವ್ರು ತಿನ್ಬಾರ್ದಂತಾನೆ? ಅಯ್ಯೋ ಇಲ್ಲಪ್ಪ, ಅವ್ರು ಬರೀ ಸೌಂದರ್ಯವಾಗಿದ್ರೆ ಸಾಲದು, ಆರೋಗ್ಯವಾಗೂ ಇರಬೇಕು ಅಂತ ರಾಗಿ ಮುದ್ದೆ ಮಾಡಿದೆ. ಅವ್ರು ತಿನ್ನಲ್ಲ ಅಂತ ನನ್ಗೇನು ಗೊತ್ತಿತ್ತು? ನಿಮಗೆ ಯಾರೀ ರಾಗಿ ಮುದ್ದೆ ಮಾಡಕ್ಕೆ ಹೇಳಿದ್ದು? ಈ ಮನೇಲಿ ಅದಕ್ಕೆ ಏನು ಹೇಳ್ತಾರೋ ಅದನ್ನೇ ಮಾಡಬೇಕು. ಆಯ್ತು ಬಿಡಿ, ಮುಂದಿನ ಸಲ ಅಡುಗೆ ಮಾಡಾಗ ಎಚ್ಚರ ವಹಿಸ್ತೀನಿ. ಹೌದು, ನೀವೇನಾದರೂ ಜಾಜಿ ಅಕ್ಕನ್ ನೋಡಿದ್ರಾ? ಜಾಜಿ ಅವರ? ಆಗ್ಲಿಂದ ಹುಡ್ತಿದ್ದೀನಿ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅದಕ್ಕೆ ನಾನು ಏನ್ರಿ ಮಾಡಲಿ? ಅಲ್ಲ, ಅವ್ರು ಕೋಪ ಮಾಡ್ಕೊಂಡು ಮನೆಯಿಂದ ಆಚೆ ಹೋಗಿದಾರೋ ಏನೋ. ಏನೋ ಕೋಪ ಮಾಡ್ಕೊಂಡಿದಾರ? ಯಾರ ಮೇಲೆ? ನನ್ನ ಮೇಲೇನೆ. ಅದೆಲ್ಲ ಹೇಳಕ್ ಸಮಯ ಇಲ್ಲ. ಇದನ್ನ ತಗೊಳ್ಳಿ, ಇದನ್ನ ಮಾವನ್ ಕೊಡಿ, ನಾನು ಅವ್ರನ್ನ ಹುಡುಕ್ತೀನಿ. ಜಾಜಿ ಅಕ್ಕ, ನಿಂತ್ಕೊಳ್ರಿ. ನೀವು ಯಾರನ್ನ ಹುಡ್ಕಕ್ ಹೋದ್ರೆ ನನ್ನ ಕೈಗೆ ಕನ್ನಡಕ ಕೊಡ್ತಾ ಇದ್ದೀರಾ? ಮಾವನ್ ಕೊಡಕ್ಕೆ ಈಗ ತಾನೇ ಹೇಳಿದ್ನಲ್ವಾ, ಕೇಳಿಸ್ಲಿಲ್ವಾ? ನಾನು ಯಾಕ್ರಿ ಕೊಡ್ಬೇಕು? ಯಾಕಂದ್ರೆ ಅವ್ರು ನಿಮ್ ತಂದೆ, ಕೊಟ್ರೆ ಏನ್ ತಪ್ಪು? ನೋಡಿ, ವಿಷಯ ಅರ್ಥ ಮಾಡ್ಕೊಳ್ದೆ ನನ್ನ ಕೈಲಿ ಇದೆಲ್ಲ ಮಾಡಕ್ಕೆ ಹೇಳ್ಬೇಡಿ. ನಾನು ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗಲ್ಲ. ಬೇಕಾದ್ರೆ ನೀವೇ ಕೊಡಿ, ಇಲ್ದಾರೆ ಯಾರ ಕೈಲಾರು ಕೊಟ್ಟು ಕಳಿಸಿ. ಮಾವನ್ಗೆ ನೀವೇ ಕನ್ನಡಕ ಕೊಡ್ಬೇಕು, ಇಲ್ಲಾಂದ್ರೆ ಸೌಂದರ್ಯ ಮೇಡಮ್ ಮೇಲೆ ಆಣೆ. ಮಗ ಅಲ್ಲಿ ನೋಡು, ಬರೋಣ. ಎಕ್ಸ್ಕ್ಯೂಸ್ ಮೀ. ನೀನಾ? ಹೌದು, ನಾನೇ. ಯಾಕೆ ಬರಬಾರ್ದಿತ್ತಾ? ಹಾಗೇನಿಲ್ಲ. ಕಾಕ್ಟೇಲ್ ಪಾರ್ಟಿಲಿ DJ ಸಂಘ ಕುಣಿಯೋರ್ ಥರ ಬಟ್ಟೆ ಹಾಕೊಳ್ಳೋ ಇವತ್ತು ಗೌರಮ್ಮನ ಥರ ಇಷ್ಟು ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಂಡ್ಬಂದಿದೆಲ್ಲ, ಅದಕ್ಕೆ ಆಶ್ಚರ್ಯ ಆಯ್ತು. ಏನು ಮಾಡೋದು ನರಸಿಂಹ, ಪರಿಸ್ಥಿತಿಗೆ ತಕ್ಕಂತೆ ನಾವು ಬದಲಾಗ್ತಾನೆ ಇರಬೇಕು. ದೇವಸ್ಥಾನಕ್ಕೆ ಈ ಥರ ಬಂದರೆ ಮನ್ಸಿಗೆ ಖುಷಿ ಆಗುತ್ತೆ. ಹಾಗೆ ನಮ್ಮನ್ನು ನೋಡಿ ನಾಳೆ ಇನ್ಯಾರೋ ನನ್ನ ಥರನೇ ಸೀರೆ ಉಟ್ಕೊಂಡು ಬರ್ಬೋದು. ಪರವಾಗಿಲ್ವೇ? ಯಾರ್ದೋ ಸವಾಸ ಮಾಡಿ ಇಷ್ಟೊಂದು ಒಳ್ಳೆ ಬುದ್ಧಿ ಕಲ್ತಿದ್ಯಾ? ನಾನು ಕೆಟ್ಟೋರಿಗೆ ಮಾತ್ರ ಕೆಟ್ಟೋರು, ಆದರೆ ಒಳ್ಳೆಯವ್ರಿಗೆ ಒಳ್ಳೆಯವಳಾಗೇ ಇರ್ತೀನಿ. ಮತ್ತೆ ನನ್ನ ವಿಷಯದಲ್ಲಿ ಯಾಕೆ ತಪ್ಪು ಮಾಡ್ತಾನೆ ಇರ್ತೀಯ? ಏನಾದರೂ ಒಂದು ಸುಳ್ಳು ಹೇಳಿ ನನಗೆ ಸಿಕ್ಕಾಸ್ತಾನೆ ಇರ್ತೀಯ? ಹಳೇದೆಲ್ಲ ಬೇಡ ನರಸಿಂಹ, ನಾನೀಗ ಮೊದಲಿನ ಸಂಜನಾ ಅಲ್ಲ, ತುಂಬ ಬದಲಾಗಿದ್ದೀನಿ. ಇಷ್ಟು ದಿನ ನಾವು ದ್ವೇಷ ಸಾಧಿಸ್ತಿದ್ವಿ, ನಾನು ನಿನ್ನ ಮೇಲೆ ತುಂಬಾ ದ್ವೇಷ ಇಟ್ಕೊಂಡಿದ್ದೆ. ಆದರೆ ಈಗ ನನ್ನ ಪಾಡಿಗೆ ನಾನು ಇರ್ತೀನಿ. ಯಾವುದೇ ಕಾರಣಕ್ಕೂ ನಿನಗೆ ತೊಂದರೆ ಕೊಡಲ್ಲ. ಐ ಮೀನ್, ನಿನ್ನ ಸಹವಾಸಕ್ಕೆ ಬರಲ್ಲ. ಏನು ದೇವ್ರೆ ಇದು? ಇವಳ ಬಾಯಲ್ಲಿ ಮುತ್ತಿನಂತ ಮಾಣಿಕೆ ಯಾವ್ದಿರ್ತಿದೆ? ಆದರೂ ಐ ಕಾಂಟ್ ಬಿಲೀವ್. ಸುಳ್ಳು ಹೇಳಿ ಏನೋ ಖತರ್ನಾಕ್ ಪ್ಲ್ಯಾನ್ ಮಾಡ್ತಾ ಇದೆಯಾ ಅಂತ ನಂಗೆ ಡೌಟ್ ಬರ್ತಾ ಇದೆ. ನಾನು ಯಾಕೆ ಸುಳ್ಳು ಹೇಳಿ ನರಸಿಂಹ? ದೇವ್ರಾಣೆಗೂ ನಾನು ಮೊದಲಿನ ಸಂಜನಾ ಅಲ್ಲ. ಈಗ ತುಂಬ ಬದಲಾಗಿದ್ದೀನಿ. ನಾನು ಯಾವತ್ತೂ ನಿನಗೆ ತೊಂದರೆ ಕೊಡಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ. ಡೋಂಟ್ ವರಿ. ನಿನ್ನ ಈ ಬದಲಾವಣೆಗೆ ಕಾರಣ ಏನು ಬೇಬಿ? ಎಷ್ಟು ದಿನ ಅಂತ ನಿನ್ನ ಮೇಲೆ ದ್ವೇಷ ಕಾರ್ತಾ ಇರಲಿ, ಇವತ್ತಿದ್ದು ನಾಳೆ ಹೋಗೋ ನಾವು ಜಗಳ ಆಡ್ಕೊಂಡೇ ಇದ್ರೆ ಅದಕ್ಕೊಂದು ಅರ್ಥ ಇರಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಹೇಳ್ತಿದ್ದೀನಿ, ಇನ್ಮೇಲಿಂದ ನನ್ನ ಪಾಡಿಗೆ ನಾನು ಇರ್ತೀನಿ. ಡೋಂಟ್ ವರಿ. ಲೋ ಸಂದೀಪ, ಬೇಗ ಹೋಗಿ ಚಾಪಾಕ್ ಹಾಕಿದ್ರೆ ತೊಗೊಂಬರೋ. ಯಾಕೋ ಮಗ, ರೆಂಟ್ ಅಗ್ರಿಮೆಂಟ್ ಮಾಡ್ಸಕ್ಕ? ಅಗ್ರಿಮೆಂಟೇ, ಆದರೆ ರೆಂಟ್ದಲ್ಲ. ಇವಳು ನನಗೇನೂ ಮಾಡಲ್ಲ ಅಂತ ಹೇಳ್ತಿದ್ದಾಳಲ್ಲ, ಅದನ್ನು ಹೇಗೆ ಹೇಳ್ತಿದ್ರೋ ಹಾಗೇ ಟೈಪ್ ಮಾಡಿಸಿ ಸೈನ್ ಮಾಡಿಸ್ಕೊಂಡು ಲಾರ್ ಹತ್ರ ನೋಟ್ರಿ ಮಾಡಿಸ್ಬಿಡೋಣ. ನೀವು ಎಲ್ಲಿ ಸೈನ್ ಮಾಡೋಕ್ಕೆ ಹೇಳ್ತಿರೋ ನಾನಲ್ಲಿ ಸೈನ್ ಮಾಡೋಕ್ಕೆ ರೆಡಿ ಇದ್ದೀನಿ. ಹೌದಾ? ಆ ದೇವರು ನಿನ್ಗೆ ಈಗಲಾದ್ರೂ ಒಳ್ಳೆ ಬುದ್ಧಿ ಕೊಟ್ಟನಲ್ಲ, ನನಗೂ ಒಳ್ಳೇದಾಗಲಿ ಅಂತ ಸೇರಿಸಿ ಪೂಜೆ ಮಾಡಿಸ್ಬಿಡು. ನಾವಿಬ್ಬರು ಜೊತೆಗೆ ಕೈ ಮುಗಿಬೋದಲ್ಲ? ನಾನು ನಿನ್ನ ಜೊತೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ತಿರ್ಗು. ಏನಿದ್ ನಿನ್ನ ಹೊಸ ನಾಟಕ? ನಾನು ನೋಡಿದ್ರೆ ಸಾಕು ಉರಿದು ಬೀಳ್ತಾ ಇದ್ದೆ, ಈಗ ಕೈ ಹಿಡಿದು ಪೂಜೆ ಮಾಡಿಸ್ತಾ ಇದೆಯಾ?
ಅನುಮಾನಂ ಪೆದ್ದ ಲಕ್ಷಣಂ ಅಂತ ಹೇಳ್ತಾರೆ. ನಾನು ಬದಲಾಗಿನಿ ಅಂತ ಇಷ್ಟ ಹೇಳಿದ್ರು ನೀನು ನನ್ನ ನಂಬ್ತಿಲ್ವಲ್ಲ. ಈಗ ನಿನ್ನ ನಂಬಿಕೆ ಗಳಿಸ್ಕೆ ಏನು ಮಾಡಬೇಕು ಅಂತ ಹೇಳು. ಏನು ಹೇಳಿದ್ರು ಮಾಡ್ತೀಯಾ? ಹೌದು, ಮಾಡ್ತೀನಿ. ತನ್ನ ಮೇಲಿದ ಅನುಮಾನ ಪರಿಹಾರಕ್ಕೆ ಅಗ್ನಿ ಸ್ಪರ್ಶಿಸಿದ ಸೀತೆ ಥರ ನಾನು ಬೆಂಕಿಗೆ ಬೀಳ್ಬೇಕಾ? ಹೇಳು, ಬೀಳ್ತೀನಿ. ಅಯ್ಯಯ್ಯೋ ಬೇಡಮ್ಮ ತಾಯಿ, ನೀನು ಹಾಗೇನಾದರೂ ಮಾಡಿದ್ರೆ ನಿಮ್ಮ ಅಪ್ಪ ನನಗೆ ಸ್ಟೇಷನ್ಗೆ ಕರ್ಕೊಂಡೋಗಿ ಒಳಗಡೆ ಹಾಕಿ ಇರೋ ಬರೋ ಕೇಸ್ನೆಲ್ಲ ನನ್ನ ಮೇಲೆ ಹಾಕಿ ಜಾರ್ಸ್ ರುಬ್ಲಿ ಅಂತ ನಿನ್ನ ಪ್ಲ್ಯಾನ್ ಅಲ್ವಾ? ಸರಿ, ಈಗ ಕೈ ಮುಗಿ. ಬೇಡ ತಾಯಿ, ನಿನ್ನ ಜೊತೆ ಕೈ ಮುಗಿದ್ರೆ ವರ ಕೊಡೋ ದೇವರು ಶಾಪ ಕೊಡ್ತಾನೆ. ನೀನು ಪಾಡಿ ನೀನು ಕಂಟಿನ್ಯೂ ಮಾಡು, ನಾವು ಬರ್ತೀವಿ. ಒಂದು ನಿಮಿಷ, ಯಾರನ್ನೋ ಹುಡುಕ್ತಿದ್ರಿ ಅಂತ ಅನ್ಸುತ್ತಾ? ನಾನಾ? ಇಲ್ಲಪ್ಪ. ಮತ್ತೆ ನನ್ನ ಹತ್ರ ಬಂದು ಎಕ್ಸ್ಕ್ಯೂಸ್ ಮೀ ಅಂತ ಏನಕ್ಕೆ ಹೇಳಿದ್ದು? ಅದು ನೀವು ಉಡ್ಕೊಂಡಿದ್ದಲ್ಲ ಹೂವು, ಪರಿಮಳ ತುಂಬ ಚೆನ್ನಾಗಿತ್ತು. ನೀನು ಯಾರು ಅಂದ್ಕೊಂಡು ಮಾರಿಗೆ ಎಷ್ಟು ಕೊಟ್ಟೆ ಅಂತ ಕೇಳಕ್ಕೆ ಬಂದೆ ಅಷ್ಟೇ. ಯಾರಿಗಾದ್ರೂ ಕೊಡಿಸ್ಬೇಕಿತ್ತಾ? ಯಾರಿಗೂ ಇಲ್ಲ, ನಮ್ಮ ಅಮ್ಮಂಗೆ ತೊಗೊಂಡೋಗ್ಬೇಕಿತ್ತು ಅಷ್ಟೇ. ಮುಡ್ಕೊಳ್ಳೋ ಹೂನಾಗ್ಲಿ ಮನ್ಸಲ್ಲಿರೋ ಪ್ರೀತಿನಾಗ್ಲಿ ಹುಡುಗಿ ಕೊಟ್ರೇನೆ ಚಂದ. ಅಮ್ಮನಿಗೆ ಯಾವತ್ತೂ ಪ್ರೀತಿ ಇದ್ದೇ ಇರುತ್ತಲ್ವಾ? ಬಾ ಬಾ ಬಾ, ಹಾರ್ಟ್ ಟಚಿಂಗ್ ಮಾತು ಹೇಳ್ಬಿಟ್ಟಿಲ್ಲ ಬೇಬಿ. ಇದೆಲ್ಲ ಎಲ್ಲಿಂದ ಕಲ್ತೀನಿ ನೀನು? ಒಳ್ಳೆಯವರಾಗಕ್ಕೆ ಯಾರಿಂದನೂ ಕಲಿಬೇಕಾಗಿಲ್ಲ. ನಮಗೆ ನಾವು ಮಾಡ್ತಿರೋ ತಪ್ಪು ಅಂತ ಅನ್ಸಿದ್ರೆ ಸಾಕು. ಸಂದೀಪ, ಮೊದಲಿನಿಂದ ಎಸ್ಕೇಪ್ ಆಗಬೇಕು. ಇವಳು ಯಾಕೋ ತುಂಬ ಒಳ್ಳೆಯವಳಾಗ್ತಾವಳೆ. ಟೈಮ್ ಸರಿ ಇಲ್ಲ ಅನ್ನಿಸ್ತು. ಬೇಬಿ ಯು ಕ್ಯಾರಿ ಆನ್. ದೇವರು ನಿನಗೆ ಒಳ್ಳೆ ಬುದ್ಧಿ ಕೊಡಲಿ. ನೀನು ಇಷ್ಟಪಟ್ಟು ಹುಡುಗನ ಜೊತೆ ಮದುವೆ ಆಗಿ 4 ಮಕ್ಕಳು ಹೆತ್ತು ಐಷಾರಾಮಿ ಮನೆಗೆ ಓನರ್ ಆಗಿ ನೀನು ಸುಖವಾಗಿ ಜೀವನ ಮಾಡೋದರಾಗಲಿ. ನಾನು ಬರಲಾ? ಇಷ್ಟು ಕೇಳ್ಕೊತಿದ್ದೀನಿ, ನೀನು ಇಲ್ಲಿವರೆಗೂ ಬಂದಿದ್ಯಾ. ಇಬ್ರು ಒಟ್ಟಿಗೆ ಒಂದು ಅರ್ಚನೆ ಮಾಡ್ಸೋಣ. ನೋ ಚಾನ್ಸ್, ನನಗೆ ಇಂಟ್ರೆಸ್ಟ್ ಇಲ್ಲ ಬೇಬಿ. ಹೋಗ್ಲಿ, ಪ್ರಸಾದನಾದರೂ ತಗೋ. ನಿನಗೊಂದು ದೊಡ್ಡ ನಮಸ್ಕಾರ. ನಾನು ಬರ್ತೀನಿ. ಎಲ್ಲಿಗೆ ಹೋಗ್ತೀಯೋ ಹೋಗೋ ನರಸಿಂಹ. ನೀನು ನನ್ನಿಂದ ದೂರ ಹೋದಷ್ಟು ನಾನು ನಿನಗೆ ಹತ್ರ ಆಗ್ತಾನೇ ಇರ್ತೀನಿ. ನಿನ್ನನ್ನು ನನ್ನ ಪ್ರೀತಿಲಿ ಬೀಳಿಸ್ಕೊಂಡು ದ್ವೇಷ ತೀರಿಸ್ಕೋತೀನಿ. ಊರ ಜನರ ಮುಂದೆ ಎಲ್ಲ ಅವಮಾನ ಮಾಡಿದ್ದು ಅಲ್ಲದೆ ನಮ್ಮ ಅಪ್ಪನ ಕೈಯಲ್ಲೇ ನನಗೆ ಕೋಳ ಹಾಕಿಸ್ತೀಯ. ಬಡ್ಡಿ ಸಮೇತ ನೀನು ಅನುಭವಿಸೋ ಥರ ಮಾಡಿಲ್ಲ ಅಂದರೆ ನನ್ನ ಹೆಸರು ಸಂಜನಾ ನಾಗರಾಜೇ ಅಲ್ಲ. ಇಷ್ಟು ದಿನ ಸಂಜನಾ ಕಾಟ ಕೊಡ್ತಿದ್ದೆ, ಆದರೆ ಇನ್ಮುಂದೆ ಅನಾಮಿಕಾ ಅನ್ನೋ ಹುಡುಗಿಯಾಗಿ ಕಾಟ ಕೊಡ್ತೀನಿ. ನನ್ನನ್ನು ಪ್ರೀತಿಸು ಅಂತ ತಲೆ ತಿಂತೀನಿ. ನಾನು ಹಾಕೋ ಗಾಳಕ್ಕೆ ಬೀಳು. ಆಮೇಲೆ ನನ್ನ ದಾಳಕ್ಕೆ ಹೇಗೆ ಆಡಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸಾರಿ ಸೌಂದರ್ಯ, ಅದು ಹೊರಗಡೆಯಿಂದ ಬನ್ನ ತಿಂಡಿ ಅಂತ ಮುದ್ದೆ ಬಸಾರ ಹಾಕ್ಕೊಟ್ರು. ಘಮ ಘಮ ಅಂತ ಇತ್ತು, ಸರಿಯಾಗಿ 2 ಬಾರಿಸ್ದೆ. ಪ್ರತಿದಿನ ನೀನು ಹೇಳೋ ಅಡುಗೆನೇ ಮಾಡೋರು. ಎಲ್ಲ ತಿಂದು ತಿಂದು ನಾಲ್ಗೆ ಒಂಥರ ಜಡ್ ಹಿಡ್ದೋಗಿತ್ತಪ್ಪ. ಇವತ್ತು ನಾಲ್ಗೆಗೆ ಸೂಪರ್. ತಿಂದಾದ್ಮೇಲೆ ಗೊತ್ತಾಯ್ತು ನೀನು ತಿಂಡಿ ತಿಂದಿಲ್ಲ ಅಂತ. ಯಾಕೆ ಸೌಂದರ್ಯ, ನೀನು ಮುದ್ದೆ ಅಂದರೆ ಇಷ್ಟ ಇಲ್ವಾ? ಅಲ್ಲ, ಸೌಂದರ್ಯಂಗೆ ಇಷ್ಟ ಇಲ್ದಿರೋ ಅಡುಗೆ ಮಾಡಿದಾಳಲ್ಲ, ಅದಕ್ಕೆ ಸೌಂದರ್ಯ ತಿಂದಿಲ್ಲ. ಇದು ನನ್ನ ಮನೆ. ಇಲ್ಲಿ ಯಾರು ಏನ್ ತಿನ್ಬೇಕು ಅಂತ ಡಿಸೈಡ್ ಮಾಡೋಳು ನಾನು. ಇವತ್ತು ಆ ದೀಪ ಮಾಡಿದ ಅಡುಗೆ ನನಗೆ ಇಷ್ಟ ಇಲ್ಲ ಅಂತ ನಾನು ಎದ್ದು ಬಂದ್ರು ನೀವೆಲ್ಲ ಹೊಟ್ಟೆ ತುಂಬ ಚೆನ್ನಾಗಿ ತಿಂದು ತೇಗ್ತಾ ಇದ್ದೀರಲ್ಲ, ಮತ್ತಿಲ್ಲಿ ಯಾಕೆ ಬಂದ್ರಿ? ಅಯ್ಯೋ, ನನಗೂ ಇಷ್ಟ ಇರಲಿಲ್ಲಮ್ಮ. ಎದ್ಬರೋಣ ಅಂದ್ಕೊಂಡ್ರೆ ಬಾಬಾ ಅಲ್ಲೇ ಇದ್ರು, ಅದಕ್ಕೆ ನಾನು ಸುಮ್ಮನೆ ಅಲ್ಲೇ ಕುತ್ಕೊಂಡಿದ್ದೆ. ಏನೋ ಒಟ್ಟಿನಲ್ಲಿ ಚೆನ್ನಾಗಿ ಮುದ್ದೆ ಬಾರಿಸಿದ್ರಲ್ಲ ಬಿಡಿ. ತಿಂದೆ ನಿಜ, ಆದರೆ ಅವಳು ಮಾಡಿರೋ ಅಡುಗೆ ತಿನ್ನೋಕ್ಕೆ ಇಷ್ಟ ಇರಲಿಲ್ಲ. ಏನೋ ಕಾಟಾಚಾರಕ್ಕೆ ತಿಂದೆ ಅಷ್ಟೇ. ಸೌಂದರ್ಯ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇನ್ಮೇಲೆ ಅಡುಗೆ ಮನೆ ಕಂಟ್ರೋಲು ನಿನ್ನ ಕೈ ತಪ್ಪುತ್ತೇನೋ ಅನಿಸ್ತಿದೆ. ಅಲ್ಲ, ಇವತ್ತು ಅವಳಿಗೆ ಇಷ್ಟ ಆಗಿರೋ ಅಡುಗೆನ ಮಾಡಿದವಳು ದಿನ ಅದನ್ನೇ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಕೆಲವು ಸಲ ಬದಲಾವಣೆಗಳನ್ನ ಒಪ್ಕೋಬೇಕಾಗತ್ತೆ. ಅಣ್ಣ, ಏನು ಹೇಳ್ತಾ ಇದ್ಯಾ? ಹೌದು ಸೌಂದರ್ಯ, ನೀನು ಈ ಮನೆಗೆ ಸೊಸೆಯಾಗಿ ಬಂದಾಗ ಬಹಳಷ್ಟು ಬದಲಾವಣೆಗಳನ್ನ ಮಾಡಿದೆ. ಅದನ್ನು ಈ ಮನೆಯವರೆಲ್ಲ ಒಪ್ಕೊಂಡ್ರು. ಈಗ ಅದೇ ರೀತಿ
ದೀಪ ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಅವಳಿಗನ್ಸಿದ್ದನ್ನು ಒಳ್ಳೆ ರೀತಿಲಿ ಬದಲಾಯಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಅದನ್ನು ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಸೌಂದರ್ಯನ ಮುಂದೆನೆ ದೀಪನ ಹೊಗಳ್ತಿದ್ದೀರಲ್ಲ. ತಪ್ಪು ತಿಳ್ಕೊತಾ ಇದ್ದೀರಾ. ನಾನು ದೀಪನ ಹೊಗಳ್ತಾ ಇಲ್ಲ. ಅವಳು ಮಾಡ್ತಿರೋ ಒಳ್ಳೆಯ ಬದಲಾವಣೆಗಳನ್ನು ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ದೀಪ ಯಾವತ್ತಿದ್ರು ಸೌಂದರ್ಯ ಜಾಗಕ್ಕೆ ಬರೋಕ್ಕಾಗಲ್ಲ, ಅಥವಾ ಸೌಂದರ್ಯನ ಜಾಗನ ಕಿತ್ಕೊಳ್ಳೋಕ್ಕೂ ಆಗಲ್ಲ. ಸೌಂದರ್ಯ ಯಾವತ್ತಿದ್ರು ಈ ಮನೆ ಮಹಾರಾಣಿ. ಇಡೀ ಮನೆ ಕಂಟ್ರೋಲು, ಬಿಸ್ನೆಸ್ ಕಂಟ್ರೋಲು ಇದೆಲ್ಲ ಸೌಂದರ್ಯನ ಅಂಡರಲ್ಲೇ ಇರುತ್ತೆ. ಅದಕ್ಕೆ ಯಾವ ಅಪಾಯನೂ ಇರೋದಿಲ್ಲ. ಇವತ್ತು ಅಡುಗೆ ಮನೆನ ಕಂಟ್ರೋಲಿಗೆ ತಗೊಂಡವಳು ನಾಳೆ ದಿನ ಇಡೀ ಮನೆಯವ್ರನ್ನ ಕಂಟ್ರೋಲಿಗೆ ತಗೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಸಾಕು ನಿಲ್ಸಿ ಚಿಕ್ಕತ್ತೆ. ಆ ಮುದ್ದೆ ಬಸಾರ್ ತಿಂದು ಬಾಯ್ ಬಂದಾಗೆಲ್ಲ ಮಾತಾಡೋದು. ಯಾವತ್ತಿದ್ರೂ ಈ ಮನೆ ನನ್ನ ಕಂಟ್ರೋಲಲ್ಲೇ ಇರುತ್ತೆ. ಅಣ್ಣ ಹೇಳ್ದ ಹಾಗೆ ಈ ಮನೆಗೆ ಈ ಸೌಂದರ್ಯನೇ ಮಹಾರಾಣಿ. ಏನೋ ನಿನ್ನನ್ನು ಮೆಚ್ಚಿಸ್ಬೇಕು ಅಂತ ಹಾಗೆ ಹೇಳಿದೆ ಸೌಂದರ್ಯ. ಆದರೆ ಹೋಗ್ತಾ ಹೋಗ್ತಾ ದೀಪ ನಿನ್ನನ್ನು ಓವರ್ಟೇಕ್ ಮಾಡಿ ಅವಳೇ ಈ ಮನೆಗೆ ಮಹಾರಾಣಿ ಆದರೂ ಆಗ್ಬೋದು. ಹಾಗಾಗಲಿ ಅನ್ನೋದೇ ನನ್ನ ಆಸೆ.